ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನೊಂದು ಸೊಪ್ಪಿನ ಸಾರು ಮತ್ತು ಪಲ್ಯ ತೋರಿಸ್ತಾ ಇದ್ದೀನಿ. ಹೊನ್ಗಣೆ ಸೊಪ್ಪಿನ ಸಾರು, ಹೊನ್ಗಣೆ ಸೊಪ್ಪಿನ ಪಲ್ಯ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹೊನ್ಗಣೆ ಸೊಪ್ಪು ಎಲ್ಲ ಸೀಸನಲ್ಲೂ ಸಿಗಲ್ಲ ಅನಿಸುತ್ತೆ. ಇದು ಅಪರೂಪದಲ್ಲಿ ಸಿಗುವಂಥ ಸೊಪ್ಪು. ಅಪರೂಪದಲ್ಲಿ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ರೆಸಿಪಿ ಟ್ರೈ ಮಾಡಿ, ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಮೊದಲಿಗೆ ಹೊನ್ಗಣೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಮುಳ್ಳು ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಡ್ಡಿಗಳೆಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಸೇರಿಸಿ ಕಡ್ಡಿ ಸಮೇತನೇ ಸಣ್ಣದಾಗಿ ಒಂದು 2 ತಮಗೆ ಆಗೋಷ್ಟು ನೀರನ್ನ ಕಾಯಕ್ಕೆ ಇಟ್ಕೋಬೇಕು. ಅಷ್ಟರಲ್ಲಿ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆ, ಒಂದು ಅರ್ಧ ಬೌಲಷ್ಟು ಹೆಸರು ಕಾಳಿದೆ, ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಡ್ಡಿ ಗಿಡ್ಡಿ ಏನಾದರೂ ಇದೆಯಾ ಅಂತೆಲ್ಲ ತೆಗೆದುಬಿಟ್ಟು ನೀರು ಕುದಿ ಬಂದಮೇಲೆ ಬೇಳೆಗಳನ್ನ ಬೇಯೋಕ್ಕೆ ಹಾಕಬೇಕು. ಇದ್ರ ಬದಲಾಗಿ ಕುಕ್ಕರಲ್ಲಿ ಕೂಡ ನೀವು ಬೇಯಿಸ್ಕೋಬೋದು, ಬಟ್ ತಪ್ಪಲೆಯಲ್ಲಿ ಬೇಯಿಸಿ ಅದ್ರ ರುಚಿನೇ ಚೆನ್ನಾಗಿರುತ್ತೆ, ಬೇರೆ ಥರ ಅನಿಸುತ್ತೆ. ಒಂದು ಅರ್ಧ ಭಾಗದಷ್ಟು ಬೇಳೆ ಬೆಂದ ಮೇಲೆ ನಾವು ಹೆಚ್ಚಿಟ್ಟಿರುವಂಥ ಸೊಪ್ಪನ್ನ ಸೇರಿಸಿ, ಸೊಪ್ಪು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಸೊಪ್ಪನ್ನ ಬೇಯೋಕ್ಕೆ ಬಿಟ್ಬಿಡಬೇಕು. ಒಂದ್ಸಲ ತಪ್ಪಲೆಯಲ್ಲಿ ಬೇಯಿಸಿ ನೋಡಿ, ಆ ರುಚಿ ನಿಮಗೆ ಗೊತ್ತಾಗುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ. ಬಸ್ಸಾರಿಗೆ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು 10-12 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು 2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು, ಆನಂತರ ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಈ ಸಮಯದಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಕಾಯಿ ತುರಿನ ಹಾಕಿ ಬೇಯಿಸಿಟ್ಟಿರುವಂಥ ಸೊಪ್ಪು ಕಾಳನ್ನು ಒಂದು ಚೌಟ ಆಗೋಷ್ಟು, ಒಂದು 2-3 ಸ್ಪೂನ್ ಆಗೋಷ್ಟು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನು ಸೋಸ್ಕೊಂಬಿಡೋಣ. ನೀರು ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಆ ನೀರಿಗೆ ರುಬ್ಬಿಟ್ಟಿರೋಂಥ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಬಸ್ಸಾರಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಬಿಡೋಣ. ಒಂದು ಸಾಂಬಾರು ನಾವು ಯಾವ ತಪ್ಪಲೆಯಲ್ಲಿ ಮಾಡ್ತೀವೋ ಅದು ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಅರ್ಧ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿರೋಂಥ ಮಸಾಲ ನೀರು ಸಮೇತ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸಿದ್ರೆ ಸಾಂಬಾರು ಘಮ ಘಮ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಪಲ್ಯ ಮಾಡ್ಕೊಂಬಿಡೋಣ. ಪಲ್ಯಕ್ಕೆ ಒಗ್ಗರಣೆ ಒಂದು ಕಡಾಯಿಗೆ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಮೊಟ್ಟೆ ಕೂಡ ಬಳಸಿ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೋಬೋದು, ಅದು ಟೇಸ್ಟಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ತುರಿನ ಬೆಳೆಸಿ ಪಲ್ಯನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಹೊನ್ಗಣೆ ಸೊಪ್ಪಿನ ಪಲ್ಯ, ಹೊನ್ಗಣೆ ಸೊಪ್ಪಿನ ಬಸ್ಸಾರು, ವಾವ್! ತಿಂತಾ ಇದ್ದರೆ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹಂಗಿರುತ್ತೆ ಟೇಸ್ಟ್ ಮಾತ್ರ. ಅಪರೂಪದಲ್ಲಿ ಸಿಗೋ ಸೊಪ್ಪುಗಳಿಂದ ಮಾಡೋ ಎಲ್ಲ ಅಡುಗೆಗಳು ಸಖತ್ತಾಗಿರುತ್ತೆ. ಅದರಲ್ಲೂ ಸೊಪ್ಪಿನ ಸಾರು ಮುದ್ದೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಸಖತ್ ಟೇಸ್ಟಿಯಾಗಿತ್ತು ಈ ರೆಸಿಪಿ. ಎಲ್ಲರೂ ತಪ್ಪದೆ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ.